ನಮಸ್ಕಾರ ಎಲ್ಲರಿಗೂ. ನದಿ ಹತ್ತಿರ ಬಂದೆ ನೋಡಿ, ನದಿಯಲ್ಲಿ ನೀರು ಎಷ್ಟಾಗಿದೆ ನೋಡುವ ಬನ್ನಿ. ನೋಡಿ ಎಷ್ಟೊಂದು ನೀರು ಬಂದಿದೆ ನೋಡಿ. ಮೊನ್ನೆ ನೀರು ತುಂಬ ಕಡಿಮೆ ಇತ್ತು, ಇಲ್ಲಿ ಹಲಗೆಲ್ಲ ಹಾಕಿದ್ರು, ಎಲ್ಲ ತೆಗೆದಿದ್ದಾರೆ. ಮೊನ್ನೆ ಎಲ್ಲ ತೆಗೆದಿದ್ದಾರೆ. ನೀರು ಬಂದ ನಂತರ ಮತ್ತೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತ ನೀರು ಬರುವುದಕ್ಕೆ ಮುಂಚೆನೇ ತೆಗೆದಿದ್ದಾರೆ. ನೋಡಿ ಎಷ್ಟು ನೀರಿದೆ ಇವಾಗ ನೋಡಿ. ಇನ್ನೂ ನೀರಿಗೆ ಸ್ವಲ್ಪ ಇದು ಕಡಿಮೆ ಆಗುತ್ತೆ, ಬರ ಇಲ್ಲ ಅಂತ ಆಗ್ತದೆ. ಮಳೆ ಬರ್ತಾನೆ ಇದೆ, ದಿನ ಬರ್ತಾ ಇದೆ ಮಳೆ. ಕ್ಲೀನಾಗಿದೆ ನೀರು ಕೂಡ. ಈಚೆ ಸೈಡಿಂದ ತುಂಬ, ಇಲ್ಲೇ ಬಟ್ಟೆ ಎಲ್ಲ ಒಗಿತೇನೆ ನಾನು, ವಾಶ್ ಮಾಡ್ತೀನಿ ಇಲ್ಲೇ ಬಟ್ಟೆ ಎಲ್ಲ. ತುಂಬ ಇದೆ ನೀರು, ಚೆನ್ನಾಗಿರುತ್ತೆ ಮನೆಯಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕಿಂತ ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಬನ್ನಿ ಆ ಕಡೆ ಹೋಗೋಣ. ಇಲ್ಲಿಂದ ಹೋಗೋಣ ಆಚೆ, ಮತ್ತೆ ಸೈಡ್ ತೋರಿಸ್ತೀನಿ. ಬೀಳ್ತೇನೋ ಅಂತ ಹೆದರಿಕೆ ಆಗುತ್ತೆ. ಈ ಕಲ್ಲಿನಲ್ಲಿ ಕೂಡ ಬಟ್ಟೆ ವಾಶ್ ಮಾಡಲಿಕ್ಕೆ ಖುಷಿ ಆಗುತ್ತೆ ನೋಡಿ. ಇಲ್ಲೊಂದು ಇತ್ತು, ಬನ್ನಿ ನೀವು ಕೂಡ. ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಖುಷಿಯಾಗುತ್ತೆ. ಸ್ನಾನ ಅಂತೂ ಸೂಪರ್ ಆಗುತ್ತೆ. ಇಲ್ಲಿ ಕೂತ್ಕೊಳ್ಬೇಕು ಕೆಳಗಡೆ, ತುಂಬ ಖುಷಿಯಾಗುತ್ತೆ. ಇಲ್ಲಿ ಚೆಂದ ಇದೆ ನೋಡಿ, ಅಲ್ಲಿ ತನಕ ಬರ್ತಾ ಇದೆ. ಸ್ವಲ್ಪ ಆಚೆ ಹೋಗ್ತೀನಿ ನಾನು. ನೀರಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಜಾಗ್ರತೆ ಆಗಿರಬೇಕು. ಇವಾಗ ಮಾತ್ರ ನೀರಲ್ಲಿ ಹೋಗ್ಬೋದು. ಇನ್ನು ಜಾಸ್ತಿ ಮಳೆ ಬಂದರೆ ಹೀಗೆಲ್ಲ ನದಿಗೆ ಇಳಿಲಿಕ್ಕಿಲ್ಲ. ಅಂದರೆ ಆಚೆ ಕಡೆಯಿಂದ ನೀರು ಬಂದರೆ ಗೊತ್ತಾಗಲ್ಲ, ಹಾಗಾಗಿ ತುಂಬ ಜಾಗ್ರತೆಯಾಗಿ ಹೋಗಬೇಕು. ಸ್ನಾನ ಎಲ್ಲ ಮಾಡಲಿಕ್ಕೆ ಮಕ್ಕಳನ್ನು ನದಿಗೆಲ್ಲ ಕಳಿಸ್ತೀವಿ. ಆಚೆ ಕಡೆ ತೋರಿಸ್ತೀನಿ ನಾನು ನೋಡಿ. ಇಲ್ಲಿ ಚೆನ್ನಾಗಿರುತ್ತೆ. ಕಟ್ಟಿಗೆಲ್ಲ ಬೇಯ್ತಿದೆ, ಅದು ನೀರಿಗೆ ಆಚೆ ಸೈಡಿಂದ ಬರ್ತದೆ ಕಟ್ಟಿಗೆಲ್ಲ. ಅಲ್ಲೊಂದು ನೋಡಿ, ಇದು ಕೂತಿದೆ, ಚೆಂದ ಕೂತಿದೆ ನೋಡಿ. ಕೊಕ್ಕರೆ ಕೂತಿದೆ. ಅವನು ನಾನು ವೀಡಿಯೋ ಮಾಡೋದಂತ ಗೊತ್ತಾದರೆ ಅವನು ಓಡ್ತಾನೆ ಹಾಗೆ. ಇಲ್ಲಿ ಮೇಲ್ಗಡೆಯಿಂದ ನೋಡಿ, ತೆಂಗಿನ ಮೇಲ್ಗಡೆ ಇದ್ದ ತೆಂಗಿನ ಮರದ ಇದು ನೀರಲ್ಲಿ ಹೀಗೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇಲ್ಲೆಲ್ಲ ತುಂಬ ಖುಷಿಯಾಗುತ್ತೆ. ಇಲ್ಲೇ ಬೆಡ್ ತಗೊಳ್ಳಿ. ಒಬ್ಬ ಎಷ್ಟು ಹೊತ್ತಿನಿಂದ ಅಲ್ಲಿ ಕೂತಿದ್ದಾನೆ ನೋಡಿ, ಎಷ್ಟು ಹೊತ್ತಿನಿಂದ ಅಲ್ಲೇ ಇದ್ದ, ಅಲ್ಲೇ ಕೂತಿದ್ದಾನೆ. ಮೀನುಗಳು ಇದ್ದಾವೆ, ಅದು ಮಾತ್ರ ಇದರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮೀನುಗಳು ಚಿಕ್ಕ ಚಿಕ್ಕದು ತುಂಬ ಇದ್ದಾವೆ, ತುಂಬ ಅಂದರೆ ತುಂಬ ಇದ್ದಾವೆ. ಅಲ್ಲಿ ನೋಡಿ, ಎರಡು ನೀರುಕ್ಕಾಗೆ ಅಂತ ಹೇಳ್ತಾರೆ ಇದನ್ನು, ನೀರುಕ್ಕಾಗೆ ಕೂತಿದ್ದಾವೆ ಎರಡು. ನೀರಿಗೆ ಹಾರಿ ಮೀನು ಹಿಡಿತವೆ. ಇವತ್ತು ಕೂಡ ಮಳೆ ಬರುವ ಹಾಗಿದೆ, ಆದರೆ ನಿನ್ನೆ ಅಷ್ಟು ಬರಲಿಲ್ಲ, ಸ್ವಲ್ಪ ಕಡಿಮೆ ಮಳೆ ಬಂದದ್ದು. ಇಲ್ಲದಿದ್ದರೆ ಇನ್ನೂ ಜಾಸ್ತಿ ಇರ್ತಿತ್ತು ನೀರು. ನನ್ನ ಮೈದುನ ಅವತ್ತೊಂದು ಸಲ ಬರಬೇಕಾದ್ರೆ, ಅಂದರೆ ನನ್ನ ತಂಗಿ ಗಂಡ ನೋಡಿ, ಈ ಕಲ್ಲಿದೆ ಅಲ್ವಾ, ಅಲ್ಲಿ ಮಲಗಿಕೊಂಡು ಈ ಕಲ್ಲಿನಲ್ಲಿ ತಲೆ ಇಟ್ಟು ಮಲಗಿದ್ರು. ಎಷ್ಟೊತ್ತು ಇಲ್ಲೇ ಇದ್ದರು, ಅವರಿಗೆ ತುಂಬ ಖುಷಿಯಾಗಿದೆ ಅಂತೆ. ಅದಕ್ಕೆ ನೀವು ಕೂಡ ಬನ್ನಿ ಇಲ್ಲಿಗೆ, ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ ನೀರಲ್ಲಿ. ಇವಾಗಾದರೆ ಇದು ಸ್ನಾನ ಎಲ್ಲ ಮಾಡ್ಬೋದು, ಅಂದರೆ ಆಚೆಯಿಂದ ಅಷ್ಟು ನೀರು ಬರಲ್ಲ. ಮತ್ತು ಮಳೆಗಾಲ ಸ್ಟಾರ್ಟ್ ಆದರೆ ಇದು ನದಿಗೆ ಇಳಿಯುವಂತಿಲ್ಲ ನಾವು ನೋಡಿ. ಆಚೆ ಕಡೆಯಿಂದ ಕಾಣಿಸ್ತಾ ಇರ್ಬೋದು ನೋಡಿ ಬೆಟ್ಟ. ಅದು ಅಲ್ಲಿ ಮೋಡ ಇದ್ದರೆ ನಾವು ನದಿಗೆಲ್ಲ ಇಳಿಲಿಕ್ಕಿಲ್ಲ, ಹಾಗಾಗಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪನೇ ಕಾಣಿಸ್ತಾ ಇದೆ ಅಷ್ಟೇ. ವಿಡಿಯೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡಿ.
ವಿಡಿಯೋ ನೋಡುವಂಥ ಎಲ್ಲರಿಗೂ ಧನ್ಯವಾದಗಳು. ಕಮೆಂಟ್ ಜಾಸ್ತಿ ಇರಲಿ ಅಂತ ನನಗೆ ಇಷ್ಟ. ಕಮೆಂಟ್ ಓದುವುದಂದರೆ ಇಷ್ಟ, ಮತ್ತು ಕಮೆಂಟಿಗೆ ರಿಪ್ಲೈ ಕೊಡುವುದಂದರೆ ತುಂಬ ಇಷ್ಟ. ಹಾಗಾಗಿ ಕಮೆಂಟ್ ಮಾಡಿ ಗೈಸ್. ಹಾಗೆ ಲೈಕ್ ಕೊಡಿ, ಹೈಪ್ ಆನ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯೋಸ್ಮಿ. ಇದೊಂದು ನೋಡಿ ಎಷ್ಟು ಚೆಂದ ಇದೆ. ನನ್ನ ಮಗ ಚಿಕ್ಕ ಅಂದರೆ ಒಂದು 4-5 ವರ್ಷ ಇರಬೇಕಾದ್ರೆ ಅವಾಗ ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ನಾನು ಬಂದರೆ ನನ್ನೊಟ್ಟಿಗೆ ಬರ್ತಾಯಿದ್ದ. ಇಲ್ಲೇ ಕೂತ್ಕೊಳ್ಳೋದು, ಅವನ ಮೇಲೆ ನೀರು ಬೀಳೋದು. ಈ ತಪಸ್ಸಿಗೆ ಕೂತಾಗೆ ಕೂತ್ಕೊಳ್ಳೋದು, ಅವನ ಮೇಲೆ ನೀರು ಬೀಳ್ತದೆ. ಅವನಿಗೆ ಖುಷಿ ಚಿಕ್ಕಂದಿರುವಾಗ. ಅಂದರೆ ಜಾಸ್ತಿ ನೀರು ಇರುವಾಗ ಕರ್ಕೊಂಡು ಬರೋದಿಲ್ಲ ನಾನು, ಸ್ವಲ್ಪ ನೀರು ಇರುವಾಗ ಬರ್ತಾಯಿದ್ದ ನನ್ನೊಟ್ಟಿಗೆ. ಇವಾಗ ಬಿಡಿ, ಇವಾಗ ಅವರಿಗೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತು. ಎಷ್ಟು ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಕಲಿಬೇಕು ಎಲ್ಲ ಮಕ್ಕಳು. ಒಟ್ಟಾರೆ ಹೋಗಿ ನೀರಿಗೆ ಇಳಿಬಾರ್ದು. ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದ್ದರೆ ಮಾತ್ರ ನೀರಿಗೆ ಇಳಿಬೇಕು. ಅದು ಚಿಕ್ಕಂದಿನಿಂದ ಬಂದು ನನ್ನೊಟ್ಟಿಗೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದೆ ಅದಕ್ಕೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.